ತಾಳಿನೇ ನನ್ ಜೀವನ. ಇದನ್ ತೆಗೀದೇ ಇದ್ರೆ ನನ್ ಜೀವನ ಹಾಳಾಗತ್ತೆ. ನನ್ ಮಾತ್ ಕೇಳಿ ರಾಹುಲ್ ಅವರೇ. ನನ್ನ ಮಾತನ್ನ ಕೇಳದೆ ಇದ್ಮೇಲೆ ನಿನ್ ಮಾತನ್ನ ನಾನು ಯಾಕೆ ಕೇಳ್ಬೇಕು? ರಾಹುಲ್ ಅವರೇ ಬೇಡ ಬೇಡ ರಾಹುಲ್ ಅವರೇ, ಬಿಟ್ಬಿಡಿ. ರಾಹುಲ್ ಅವರೇ ಕಿಶೋರ ಚಂದ್ರಶೇಖರ್ ಪ್ರದೀಕ್ಷಣ ಧರಾಧರೇಂದ್ರ ನಂದಿನಿ ವಿಲಾಸ ಬಂಧು ಬಂಧುರ ಸುರದ್ದಿಗಂತ ಸಂತತಿ ಪ್ರಮೋದಮಾನ ಮಾನಸಿ ಕೃಪಾ ಕಟಾಕ್ಷ ಧೋರಣಿ ನಿರುದ್ಧ ರುದ್ಧರಾಪರಿ ವಚಿದ್ದಿಗಂಬರೆ ಮನೋ ವಿನೋದ ವೇತು ವಸ್ತುನಿ. ರಾಹುಲ್ ಅವರೇ ತೆಗಿಯೋದಕ್ಕೆ ಕಿತ್ತು ಬಿಸಾಕೋದಕ್ಕೆ ಇದನ್ನೇನ್ ಕಬ್ಬಿಣದ ತುಂಡು ಅನ್ಕೊಂಡಿದ್ದೀರಾ? ತಾಳಿ, ಈ ತಾಳಿ ಬೆಲೆ ಏನಾದ್ರೂ ಗೊತ್ತಾ ನಿಮ್ಗೆ? ಇದು ಬರೀ ಅರ್ಶಿನ ದಾರ ಅಲ್ಲ, ಹೆಣ್ಣಿನ ಜೀವನಕ್ಕೆ ಆಧಾರ ಇದು. ಹೆಣ್ಣು ಏನೇ ಪೂಜೆ ಮಾಡಿದ್ರು, ಏನೇ ಬೇಡ್ಕೊಂಡ್ರು, ಅದು ಈ ತಾಳಿಗೋಸ್ಕರನೇ. ಹೆಣ್ಣು ಕನಸು ಕಾಣೋದು, ಆಸೆ ಪಡೋದು, ಮನಸ್ಫೂರ್ತಿಯಾಗಿ ದೀಪ ಬೆಳಗೋದು, ದಾನ ಮಾಡೋದು, ಉಪವಾಸ ಇರೋದು ಎಲ್ಲ ಈ ತಾಳಿಗೋಸ್ಕರನೇ. ಸಾಕಿ ಸಲಹಿರೋ ತಂದೆ ತಾಯಿನ, ರಕ್ತ ಹಂಚ್ಕೊಂಡು ಹುಟ್ಟಿರೋ ಒಡ ಹುಟ್ಟವ್ರನ್ನ, ಬಂಧುಗಳನ್ನ, ಸ್ನೇಹಿತರನ್ನ, ಜೊತೆಯವರನ್ನ, ತವರನ್ನ, ಇರೋ ಊರನ್ನ, ಸ್ನೇಹಿತರನ್ನ ಎಲ್ಲರನ್ನೂ ದೂರ ಮಾಡ್ಕೊಂಡು ಈ 3 ಗಂಟೆ ಹಾಕೋ ಗಂಡನ ಹಿಂದೆ ನಡೆದ್ ಬರೋದು ಈ ತಾಳಿಗೋಸ್ಕರನೇ. ಅದು ಈ ತಾಳಿಗಿರೋ ದೊಡ್ಡತನ. ತಾಳಿ ಕಟ್ಟಿರೋ ಗಂಡನೇ ತನ್ನ ಸರ್ವಸ್ವ, ತನ್ನ ಪ್ರಪಂಚ, ತನ್ನ ಜೀವನ, ತನ್ನ ದೈವ ಅಂತ ಅನ್ಕೋತಾಳೆ. ಅದು ಈ ತಾಳಿಗಿರೋ ದೊಡ್ಡತನ. ಮದ್ವೆ ಆಗಿರೋ ಹುಡುಗಿ ತನ್ನ ತಂದೆನ, ತಾಯಿನ, ಅಣ್ಣನ್ನ, ತಮ್ಮನ್ನ, ಅಕ್ಕ ತಂಗಿರ್ನ, ಸ್ನೇಹಿತರನ್ನ, ಜೊತೆ ಬೆಳ್ದವ್ರನ್ನ ಎಲ್ರನ್ನೂ ತನ್ನ ಗಂಡನಲ್ಲೇ ನೋಡ್ತಾ ಕಾಲ ಕಳೀತಾ ಜೀವನ ಮಾಡ್ತಾಳೆ. ಅದು ಈ ತಾಳಿಗಿರೋ ದೊಡ್ಡತನ. 3 ಗಂಟೆ ಹಾಕಿರೋ ಅರ್ಶಿನ ದಾರಾನೆ ತನ್ನ ಜೀವನ ಪೂರ್ತಿ ಹಾಕೋತಾಳೆ, ಕಾಪಾಡ್ಕೋತಾಳೆ, ಪ್ರೀತಿಸ್ತಾಳೆ. ಅದು ಈ ತಾಳಿಗಿರೋ ದೊಡ್ಡತನ. ಒಂದ್ ಹೆಣ್ಣು ಹೆಂಡತಿ ಆಗ್ತಾಳೆ, ಮಗಳಾಗ್ತಾಳೆ, ತಾಯಿ ಆಗ್ತಾಳೆ. ಅಷ್ಟೇ ಯಾಕೆ ಮನೆಗ್ ದೀಪ ಆಗ್ತಾಳೆ, ಸಂಸಾರಕ್ಕೆ ಶಕ್ತಿ ಆಗ್ತಾಳೆ, ಅನುಬಂಧಕ್ಕೆ ಬೆಲೆ ಕೊಡ್ತಾಳೆ, ವಂಶಕ್ಕೆ ಮೂಲ ಆಗ್ತಾಳೆ. ಎಲ್ಲ ತಾಳಿಗೋಸ್ಕರನೇ. ಇದೇ ಈ ತಾಳಿಗಿರೋ ಬೆಲೆ. ಈ ತಾಳಿ ಎಷ್ಟು ಪವಿತ್ರವಾದದ್ದು ಅಂತ ಗೊತ್ತಾ ನಿಮ್ಗೆ ರಾಹುಲ್ ಅವರೇ? ಬೆಳಗ್ಗೆ ಕಣ್ ಬಿಡ್ತಿದ್ದ ಹಾಗೆ ಈ ತಾಳಿನ ಕಣ್ಣಿಗೆ ಹೊತ್ಕೊಂಡ್ ನಂತರನೇ ದೇವ್ರ ಕೈ ಮುಗಿತಾಳೆ. ಅಂದ್ರೆ ಪೂಜೆ ಮಾಡೋ ದೈವಕ್ಕಿಂತ ಈ ತಾಳಿನೇ ದೊಡ್ಡದು ಅಂತ ಹೆಣ್ಣು ಭಾವಿಸ್ತಾಳೆ. ಅಷ್ಟು ದೊಡ್ಡ ಸ್ಥಾನ ಇರೋ ಈ ತಾಳಿನ, ಅಷ್ಟು ಬೆಲೆ ಇರೋ ಈ ತಾಳಿನ, ಅಷ್ಟು ಪವಿತ್ರವಾಗಿರೋ ಈ ತಾಳಿನ ಯಾವಾಗ ತೆಗಿತಾರೆ ಅಂತ ಗೊತ್ತಾ? ಆ ತಾಳಿ ಕಟ್ಟಿರೋ ಗಂಡ ಸತ್ ಮೇಲೇನೆ ತೆಗಿಯೋದು. ಮಂಗಮ್ಮ, ಎಲ್ರೂ ಊಟ ಮಾಡಾಯ್ತು. ನೀನಿನ್ನೂ ಊಟ ಮಾಡಿಲ್ವಾ? ಬಾ ಊಟ ಮಾಡೋಣ. ನಾನು ಆಮೇಲೆ ತಿಂತೀನಿ ಅಮ್ಮವ್ರೆ. ಇನ್ಯಾವಾಗ ಮಾಡ್ತೀಯಾ? ಬಾ, ಇಬ್ರು ಸೇರಿ ಡೈನಿಂಗ್ ಟೇಬಲ್ ಮೇಲೆ ಊಟ ಮಾಡೋಣ.
ಬೇಡ ಅಮ್ಮವ್ರೆ. ವಾಗ್ದೇವಿ ಅಮ್ಮೋರು, ಶಾಂಭವಿ ಅಮ್ಮೋರು ಅಂತ ದೊಡ್ಡ ದೊಡ್ಡ ಜನ ಕೂತ್ಕೊಂಡು ಊಟ ಮಾಡೋ ಕಡೆ ನಾನ್ ಕೂರ್ಬಾರ್ದು. ನಾನು ಇಲ್ಲೇ ತಿಂತೀನಿ. ಊಟ ಮಾಡೋದಿಕ್ಕೆ ದೊಡ್ಡವರು ಚಿಕ್ಕವರು ಏನೋ, ಬಾ ಊಟ ಮಾಡೋಣ. ಬೇಡ ಅಮ್ಮವ್ರೆ, ನಂಗಲ್ಲಿ ಕೂತ್ಕೊಂಡು ಊಟ ಮಾಡಕ್ ಇಷ್ಟ ಇಲ್ಲ. ಸರಿ, ನಾನ್ ಕೂಡ ನಿನ್ ಜೊತೆ ಊಟ ಮಾಡ್ತೀನಿ. ಇರು, ತಗೊಂಬರ್ತೀನಿ. ಮಂಗಮ್ಮ, ಮಂಗಮ್ಮ, ಕೂತ್ಕೋ. ಅಮ್ಮವ್ರೆ, ಅದು ಪರವಾಗಿಲ್ಲ, ಕೂತ್ಕೋ ಅಮ್ಮ. ಹ್ಮ್. ತಿನ್ನೋದ್ ಬಿಟ್ಟು ನನ್ನನ್ನೇನ್ ನೋಡ್ತಿದ್ಯಾ? ತಿನ್ನು. ಅಪ್ಪಂಗೆ ಬದನೆಕಾಯಿ ಹುಳಿ ಅಂದ್ರೆ ತುಂಬಾ ಇಷ್ಟ. ನಾನ್ ಚಿಕ್ಕವಳಿದ್ದಾಗ ಅಮ್ಮನ ಹತ್ರ ಕೇಳಿ ಕೇಳಿ ಮಾಡಿಸ್ಕೊತಿದ್ರು. ಜೈಲಲ್ಲಿರೋ ಅಪ್ಪ ನನ್ನನ್ನ ಚಿನ್ನಿನ ನೆನೆಸ್ಕೊಂಡು ಉಪವಾಸ ಇರ್ತಾರೋ ಏನೋ. ಏನಾಯ್ತು ಮಂಗಮ್ಮ? ಊಟ ಮಾಡೋದ್ ಬಿಟ್ಟು ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಅಮ್ಮೋರೆ, ನಮ್ಮಪ್ಪ ನೆನ್ಪಾದ್ರು. ನಿಮ್ಮಪ್ಪ ಎಲ್ಲಿದ್ದಾರೆ? ನಾನು ಊಟ ತಗೊಂಡು ಹೋಗಿ ಕೊಡಕ್ಕಾಗ್ದಿರೋಷ್ಟು ದೂರ ಇದ್ದಾರೆ. ನಾನು ಹೋಗಿ ನಮ್ಮಪ್ಪನ ನೋಡಕ್ಕಾಗ್ದಿರೋಷ್ಟು ದೂರದಲ್ಲಿದ್ದಾರೆ. ನಮ್ಮವ್ರು ಅನ್ಕೊಂಡವ್ರು ಎಷ್ಟೇ ದೂರದಲ್ಲಿದ್ರು ನಮ್ ಮನ್ಸಿಗೆ ಹತ್ರದಲ್ಲೇ ಇರ್ತಾರೆ. ನೀನ್ ಬೇಜಾರ್ ಮಾಡ್ಕೋಬೇಡ. ಅಮೆರಿಕಾದಲ್ಲಿರೋ ನಮ್ ವಾಗ್ದೇವಿ ದಿನಾ ಫೋನ್ ಮಾಡಿ ಎಲ್ರ ಹತ್ರನೂ ಮಾತಾಡ್ತಾಳೆ. ಯಾರೆಷ್ಟು ದೂರ ಇದ್ರು ಫೋನ್ ಇದೆಯಲ್ಲಮ್ಮ, ಒಂದ್ಸಾರಿ ಫೋನ್ ಮಾಡಿ ನಿಮ್ಮಪ್ಪನ ಹತ್ರ ಮಾತಾಡು. ಮನ್ಸಿಗೆ ಸ್ವಲ್ಪ ಸಮಾಧಾನ ಆಗತ್ತೆ. ನಮ್ಮಪ್ಪಂಗೆ ಫೋನ್ ಮಾಡಿ ಮಾತಾಡೋ ಪರಿಸ್ಥಿತಿನಲ್ಲಿಲ್ಲ. ಅವರು ಜೈಲಲ್ಲಿದ್ದಾರೆ ಅಂತ ನಿಮಗೆ ಹೇಗೆ ಹೇಳಲಿ? ನಾನು ನಮ್ಮ ಊರಲ್ಲಿದ್ದಿದ್ರೆ ಅಪ್ಪಂಗೆ ಊಟ ತಗೊಂಡು ಹೋಗಿ ಕೊಡ್ಬೋದಿತ್ತು. ಊಟನೇ ಮಾಡಿಲ್ವಲ್ಲ ಮಂಗಮ್ಮ? ತಿನ್ಬೇಕು ಅನ್ನಿಸ್ತಿಲ್ಲ ಅಮ್ಮೋರೆ, ನನ್ನ ಕ್ಷಮಿಸ್ಬಿಡಿ. ಇದು ವಿಜಯನಗರ್ ಬ್ರಾಂಚ್ ಅಲ್ವಾ? ಹೌದು ಚಿಕ್ಕಮ್ಮ, ಜಸ್ಟ್ 2 months ಆಗಿ ಓಪನ್ ಆಗಿದ್ದು. ಓಕೆ, ಇನ್ಚಾರ್ಜ್ ಯಾರು? ಸರ್ವೇಶ್ವರ್ ರಾವ್ ಅವ್ರು ಮೇಡಮ್. ಅಯ್ಯಮ್ಮೋ, ಆ ಮಂಗಮ್ಮ ಮಾವಂಗ್ ಹುಷಾರಾಗ ತನಕನ ಇಲ್ಲ ಹುಷಾರಾದ್ಮೇಲೂ ಇಲ್ಲೇ ಇರ್ತಾಳ ಹೆಂಗೆ? ಆ ಊರಲ್ಲಿ ಕೆಲ್ಸದವಳ ಹಾಗೆ ಕಷ್ಟಪಟ್ಟು ಕೆಲ್ಸ ಮಾಡಿರ್ತಾಳೆ. ಇಲ್ಲಿ ಯಾವ ಕಷ್ಟನೂ ಪಡದೆ ಸುಖ ಅಭ್ಯಾಸ ಮಾಡ್ಕೊಂಡಿದ್ದಾಳಲ್ಲ, ಇಲ್ಲೇ ಇರ್ಬೇಕು ಅನ್ಕೊಂಡಿರ್ತಾಳೆ. ಅವಳೇನಾದ್ರೂ ಇಲ್ಲೇ ಇದ್ರೆ ನಿಮ್ ಬಾವನ ಬುಟ್ಟಿಗಾಕ ತಳ್ಕಣೆ ತಂಗ್ಯವ. ವನಜಾ! ವನಜಾ! ಅಯ್ಯಮ್ಮ, ಗೋಡೆ ಬಿರುಕ್ ಬೀಳೋ ಹಾಗೆ ಕರೀತಿದ್ದಾರೆ ಅಂದ್ರೆ ವಾಗ್ದೇವತೆ ಬಂದಿರ್ಬೇಕು ಕಣೆ ಅಮ್ಮ. ಈ ದಿನ ಪ್ರಶಾಂತವಾಗಿದ್ದೆ, ಈಗ ಅತ್ಯವ್ವ ಬಂದವಳೆ ಅಂದ್ರೆ ನನ್ ಜಾತಕ ಎಲ್ಲ ಜಾಲಾಡ್ಬಿಡ್ತಾಳೆ ಅಷ್ಟೇ. ಈ ಊಳ ಕರ್ದಿದ್ದು ದೊಡ್ಡತ್ತೆ ಬಂದ್ಲು ಅಂತ ಭಯ ಆಗೋಯ್ತು. ಏನು ಮ್ಯಾಡಮ್? ಜಯನಗರ್ ಬ್ರಾಂಚ್ ಇನ್ಚಾರ್ಜ್ ನೀನೇ ಅಲ್ವಾ? ನಾನೇ. ಏನ್ ಫೈಲ್ ಇದು? ಒಂದು ಅಪ್ಡೇಟ್ ಕೂಡ ಇಲ್ಲ. ಏನ್ ಮಾಡ್ತಿದ್ಯಾ ನೀನು? ಮಾತಾಡು. ಅಂದ್ರೆ
ಒಂದೇ ಸಾರಿ ಮಾಡ್ಬಿಡೋಣ ಅಂತ. ಒಂದೇ ಸಲ ಮಾಡೋದಂದ್ರೇನು? 10 ದಿನ ತಿನ್ನೋದನ್ನ ಒಂದೇ ದಿನ ತಿಂತ್ಯಾ ನೀನು? ಇಂಥ ಸಿಚುವೇಶನ್ ಅಲ್ಲಿ ನಮ್ಮ ವಾಗ್ದೇವಿ ಮೇಡಮ್ ಆಗಿದ್ದಿದ್ರೆ ಕೂರ್ಸಿ ಬಿಡದೆ ಈ ರಿಪೋರ್ಟ್ ಕಂಪ್ಲೀಟ್ ಮಾಡೋವರೆಗೂ ಬಿಡ್ತಾನೆ ಇರಲಿಲ್ಲ ಮೇಡಮ್. ಇವನಬ್ಬ ಅವಕಾಶ ಸಿಕ್ಕಿದ್ರೆ ಸಾಕು ಹೇಗ್ ಸಿಕ್ಕಾಕ್ಸೋದು ಅಂತ ಕಾಯ್ತಿರ್ತಾನೆ. ನಂಗೂ ಒಂದಿನ ಬರ್ತದೆ. ಎಂಡ್ರನ್ ಬೈತಿದ್ರೆ ತಲೆ ಎತ್ತಿ ಮಾತಾಡ್ದೆ ನಿಂತವನಲ್ಲ, ನೀನೆಂತ ಗಂಡನಯ್ಯ? ಆನ್ಲೈನ್ ಕ್ಲಾಸಸ್ ಹೇಗ್ ನಡೀತಿದೆ? ಆನ್ಲೈನ್ ಅಲ್ಲೇ ಮೇಡಮ್, ಆನ್ಲೈನ್ ಅಲ್ಲೇ. ನಮ್ಮ ವಾಗ್ದೇವಿ ಮೇಡಮ್ ಆಗಿದ್ದಿದ್ರೆ ಆನ್ ಮಾಡಿ ತೋರ್ಸಕ್ ಹೇಳ್ತಿದ್ರು. ಕ್ಲಾರಿಟಿ ಇಲ್ಲ. ಅದು ನಡೀತಿದೆ. ಏನ್ ನಡೀತಿರೋದು? ನಿನ್ ಬಗ್ಗೆ ಯಾವಾಗ ಕೇಳಿದ್ರು ಶಾಪಿಂಗ್ ಹೋಗಿದ್ದಾಳೆ ಅಂತಾರೆ. ಬ್ರಾಂಚ್ ನಡ್ಸೋದು ಅಂದ್ರೆ ಶಾಪಿಂಗ್ ಮಾಡ್ದಷ್ಟು ಈಸಿ ಅನ್ಕೊಂಡಿದ್ಯಾ? ನಮ್ಮ ವಾಗ್ದೇವಿ ಮೇಡಮ್ ಮನೇಲಿದ್ದಿದ್ರೆ ಹಬ್ಬಕ್ಕೋ ಫಂಕ್ಷನ್ಗೋ ಶಾಪಿಂಗ್ ಮಾಡೋದು ಬಿಟ್ರೆ ಮಾಮೂಲಿ ದಿವಸದಲ್ಲಿ ಹೊರಗಡೆ ಕಾಲಿಡೋಕ್ ಬಿಡ್ತಾ ಇರ್ಲಿಲ್ಲ. ಇಷ್ಟು ರೆಕ್ಲೆಸ್ನೆಸ್ ಯಾಕೆ ನಿನಗೆ? ಮನೆಯೊಳಾಗಿದ್ಯಾ ನೀನು? ಹೊರಗಡೆಯವ್ರು ಯಾರಾದ್ರೂ ಆಗಿದ್ರೆ ವಿತೌಟ್ ಇಂಟಿಮೇಷನ್ ಸಸ್ಪೆಂಡ್ ಮಾಡ್ಬೇಕಾಗ್ತಾ ಇತ್ತು. ಬುಲ್ಶಿಟ್! ಈ ವಿಷಯದಲ್ಲಿ ಮಾತ್ರ ಇಬ್ರು ಒಂದೇ. ಲುಕ್, ಬ್ರಾಂಚ್ ಅಪ್ಡೇಟ್ಸ್ ಆಗಾಗ ನನಗೆ ಬರ್ತಾ ಇರಬೇಕು. ಇನ್ನೊಂದು ಸಲ ಹೀಗೆ ಆದ್ರೆ ಐ ವೋಂಟ್ ಸ್ಪೇರ್ ಯು. ಅಂಡರ್ಸ್ಟ್ಯಾಂಡ್? ಯಾ ಮ್ಯಾಮ್. ಗೋ ನೌ. ಏನಾಯ್ತೆ? ನಿಮ್ ಮತ್ತೆ ಬಂದ್ಲಾ? ಅತ್ಯವ ಅಲ್ಲ, ಕರ್ದಿದ್ದು ಆ ಸಾಂಬವಿನೇ. ಏನಂತೆ? ಜಯನಗರ್ಗ್ ಹೋಗ್ತಿಲ್ಲ ಅಂತ, ವರ್ಕು ಸರಿಯಾಗಿ ಆಗ್ತಿಲ್ಲ ಅಂತ ಸರಿಯಾಗಿ ಬೈದ್ಬಿಟ್ಲೆ. ಏನ್ ಹೇಳದ್ಲೆ? ಏನೇನೋ ಹೇಳಿದ್ಲು, ಏನೇನೋ ಬೈದ್ಲು ಕಣೆ. ನನ್ ಗುಂಡ್ಗೆ ಹೊಡ್ಕೊಳ್ಳೋದ್ ಬಿಟ್ಟು ನನ್ ತಲೆಗೇನ್ ಹತ್ತತ್ ಹೇಳು? ನನ್ನ ಅತ್ಯವನ್ನೇ ತಡಿಯಕ್ಕಾಗಲ್ಲ ಅಂದ್ರೆ ಇವಳು ಇನ್ನೂ ಹಾರಾಡ್ತಾಳೆ. ಇವ್ರನ್ ಸಹಿಸ್ಕೊಳಕ್ಕೆ ನಮ್ ಕೈಲಾಗಲ್ವೇ? ಶಾಂಭವಿನ ನಿನ್ನತ್ತೆ ವಾಗ್ದೇವಿನ ನಾವ್ ಕೈಗೊಂಬೆ ಮಾಡ್ಕೋಬೇಕು ಅಂದ್ರೆ ಮೊದ್ಲು ನಾವು ರಾಹುಲ್ನ ನಮ್ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ನಿನ್ ಭಾವನ್ಗೋಸ್ಕರ ನೀನೇನ್ ಮಾಡ್ತಿದ್ಯೆ? ಟ್ರೈ ಮಾಡ್ತಿದೀನಿ ಮಮ್ಮಿ, ಆದ್ರೆ ವರ್ಕೌಟ್ ಆಗ್ತಿಲ್ಲ. ನಾನ್ ಹೇಳ್ದಾಗ ಮಾಡು. ಚಿನ್ನಿ ಹೇಗಿದ್ದಾಳೋ? ಅವಳಿಗೆ ಅಕ್ಕನೂ ಅಮ್ಮನೂ ನಾನೇ ಆಗಿದ್ದೆ. ಅವಳನ್ನ ಬಿಟ್ಟು ಬಂದ್ಬಿಟ್ಟೆ. ನಾನಿಲ್ಲ ಅಂತ ಅವಳು ಎಷ್ಟು ಅಳ್ತಿದ್ದಾಳೋ ಏನೋ. ನಂಗೋಸ್ಕರನೇ ಜೈಲಿಗೆ ಹೋಗೋ ಹಾಗಾಯ್ತು. ಅಪ್ಪ ಅಲ್ಲಿ ಅಷ್ಟೊಂದು ಕಷ್ಟ ಪಡ್ತಿದ್ರೆ ನಾನಿಲ್ಲಿ ಕೂತ್ಕೊಂಡು ಸುಖ ಅನುಭವಿಸೋದು ಹೇಗೆ?
ನನ್ನ ಎಲ್ಲ ಸಮಸ್ಯೆಗೂ ಪರಿಹಾರ ನೀವು ಬೇಗ ಹುಷಾರಾಗೋದೊಂದೇ ಅರುಣ್ ಮಾವ. ಮಂಗಮ್ಮ, ಏನಮ್ಮವ್ರೆ? ಶಾಂಭವಿ ಕರೀತಿದ್ದಾಳೆ, ನೀನ್ ಹೋಗು. ನೀನ್ ಬರೋ ತನಕ ನಾನು ಇಲ್ಲೇ ಇರ್ತೀನಿ. ಸರಿ ಅಮ್ಮವ್ರೆ. ಇವರು ಈಗ ನನ್ನ ನೋಡಿದ್ರೆ ಜೈಲಲ್ಲಿರೋದು ನಮ್ಮಪ್ಪನೇ ಅನ್ನೋ ವಿಷಯ ಶಾಂಭವಿ ಅಮ್ಮಗೆ ಗೊತ್ತಾಗ್ಬಿಡುತ್ತೆ. ಈಗೇನ್ ಮಾಡ್ಲಿ? ನೀವು ಬೆಂಗಳೂರಿಗೆ ಯಾವ ಕೆಲ್ಸದ ಮೇಲೆ ಬಂದಿದ್ದೀರಾ? ನೀವು ಹೇಳಿರೋ ಕೆಲ್ಸದ ಮೇಲೆ ಮೇಡಮ್. ನೀವು ಬೆಂಗಳೂರಲ್ಲಿರೋ ಕಾರಣ ಅವನನ್ನ ಬೆಂಗಳೂರು ಸೆಂಟ್ರಲ್ ಜೈಲಿಗೆ ಕರ್ಕೊಂಡ್ಬಂದು ರಿಮ್ಯಾಂಡ್ ಹೋಮಲ್ಲಿ ಇಟ್ಟಿದ್ದೀವಿ. ಅಂದ್ರೆ ಅಪ್ಪ ಈಗ ಈ ಊರಲ್ಲೇ ಇದ್ದಾರೆ ಅಂತಾಯ್ತು. ನಮ್ ಬಾವ ಯಾವಾಗ ಹುಷಾರಾಗ್ತಾರೋ, ಯಾವಾಗ ಎದ್ದು ನಡೀತಾರೋ ಗೊತ್ತಿಲ್ಲ. ಅವನ್ನ ಎಷ್ಟು ದಿನ ಅಂತ ರಿಮೈಂಡಲ್ಲಿ ಇಟ್ಕೋತೀರಾ? ಅಂದ್ರೆ ಅಪ್ಪನ ಜೈಲಿಂದ ಬಿಡುಗಡೆ ಮಾಡೋ ದಿನ ಹೇಳ್ತಾರೋ ಏನೋ. ನೀವ್ ಮಾಡ್ಬೇಕಾಗಿರೋದು ಶಿಫ್ಟಿಂಗ್ಗಳು, ರಿಮ್ಯಾಂಡ್ಗಳು ಅಲ್ಲ. ಅವನು ಪರ್ಮನೆಂಟ್ ಆಗಿ ಜೈಲಲ್ಲೇ ಕೊಳೆಯೋ ಹಾಗೆ ಶಿಕ್ಷೆ ಕೊಡ್ಸೋದನ್ನ ನೋಡಿ. ನಮ್ ಬಾವ ಈ ಪರಿಸ್ಥಿತಿಗೆ ಬರೋಕೆ ಕಾರಣ ಆದವನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡ್ಬಾರ್ದು. ಅವನ ಇಡೀ ಲೈಫ್ ಜೈಲಲ್ಲೇ ಕೊಲ್ಯಾಪ್ಸ್ ಆಗ್ಬಿಡ್ಬೇಕು. ಜೈಲರು ನಮ್ಮ ಕಡೆಯವರೇ ಮೇಡಮ್. ಆಲ್ರೆಡಿ ನಿಮ್ಮ ಬಗ್ಗೆ ಅವ್ರಿಗೆ ಹೇಳಿದ್ದೀನಿ. ನೀವು ಹೇಳ್ದ ಹಾಗೆ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ ಮೇಡಮ್. ಅವರೇ ನಿಮಗೆ ಫೋನ್ ಮಾಡಿ ಟಚ್ಚಲ್ಲಿ ಬರ್ತಾರೆ ಮೇಡಮ್. ಗುಡ್. ಈ ಇನ್ಫಾರ್ಮೇಶನ್ ನಿಮಗೆ ಕೊಡೋಕ್ಕೆ ನಾನು ಬಂದೆ ಮೇಡಮ್. ಹೋಗಿ ಬರ್ತೀನಿ ಮೇಡಮ್. 1 ಸೆಕೆಂಡ್. ಥ್ಯಾಂಕ್ ಯು ಮೇಡಮ್. ಛೇ, ಶಾಂಭವಿ ಅಮ್ಮ ಅಪ್ಪನ್ನ ಬಿಡಿಸ್ಕೊಳ್ಳೋ ಅವಕಾಶನೇ ಸಿಗ್ದಿರೋ ಹಾಗೆ ಮಾಡ್ತಿದ್ದಾರೆ. ಅಮ್ಮವ್ರೆ ಕರೆದ್ರಂತೆ. ನಿನ್ ಸಂಬಳ ತಗೋ. ತಗೋ. ಈ ಮನೆ ಸೊಸೆ ಆಗಿರೋ ನಾನು ಕೆಲ್ಸದವಳ ಹಾಗೆ ಸಂಬಳ ತಗೋಬೇಕಾಗಿದೆ. ನಂಗೆ ಬಿಟ್ರೆ ಇನ್ಯಾವ ಹೆಣ್ಣಿಗೂ ಈ ಸ್ಥಿತಿ ಬರಬಾರ್ದು. ಸ್ಯಾಲ್ರಿ ಸಿಕ್ಕಿದ್ದಕ್ಕೆ ಸಂತೋಷ ಪಡ್ಬೇಕೆ ಹೊರತು ಬೇಜಾರಾಗ್ತಿದ್ಯಲ್ಲ. ಏನಿಲ್ಲಮ್ಮ, ಈ ಮನೇಲಿ ನನ್ನ ಮೊದಲನೇ ಸಂಪಾದನೆ ಅಲ್ವಾ, ಅದಕ್ಕೆ ಖುಷಿಗೆ ಕಣ್ಣೀರ್ ಬಂತು. ಕೇಳೋ ಅಗತ್ಯನೇ ಇಲ್ಲದೆ ಕೊಟ್ಬಿಟ್ರಿ. ಸಂತೋಷ ಅಮ್ಮೋರೆ. ಅಮ್ಮೋರೆ, ನನಗೆ ಗೊತ್ತಿರೋರೊಬ್ರನ್ನ ನೋಡ್ಕೊಂಡು ಬರ್ಬೇಕಮ್ಮ. ಹೋಗಿ ಬರ್ಲಮ್ಮ? ಮತ್ತೆ 1-2 ಗಂಟೆನಲ್ಲೋ ವಾಪಸ್ ಬರ್ತೀನಿ. ತಗೋ. ತಗೋ ಹೇಳ್ತೀನಿ. ಇದ್ಯಾಕಮ್ಮೋರೆ? ತಗೋ ಹೇಳ್ತೀನಿ.
ನೀನ್ ನಮ್ ಭಾವನವ್ರನ್ನ 24 ಗಂಟೆ ಕಣ್ಣು ರೆಪ್ಪೆ ಹಾಗೆ ಕಾಪಾಡ್ಕೊಂಡ್ ಬರ್ತಿದ್ಯಾ. ನೀನ್ ಈ ಮನೆ ಬಿಟ್ಟು ಹೊರಗೆ ಹೋಗ್ಬಾರ್ದು. ನಿನಗೆ ಮೊದಲು ಕೊಟ್ಟಿದ್ದು ನೀನ್ ಕೆಲ್ಸ ಮಾಡಿದ್ದಕ್ಕೆ ಸಂಬಳ. ಈಗ ಕೊಟ್ಟಿದ್ದು ನೀನ್ ನಿನ್ನ ಸ್ವಂತ ಕೆಲ್ಸಗಳನ್ನ ಬಿಟ್ಟು ಹೊರಗೆ ಹೋಗದೆ ಇಲ್ಲೇ ಇರ್ಬೇಕು ಅಂತ. ಹೋಗ್, ಒಳಗ್ ಹೋಗಿ ನಿನ್ ಕೆಲ್ಸ ನೋಡ್ಕೊ. ಅಮ್ಮೋರೆ, ನೀವೇನು ಅಂದ್ಕೊಳ್ದಿದ್ರೆ ಒಂದ್ ಮಾತು ಹೇಳ್ತೀನಿ. ಏನು? ದುಡ್ಡಿಂದ ಕೊಂಡ್ಕೊಳಕ್ಕಾಗ್ದೇ ಇರೋದು, ದುಡ್ಡಿಂದ ಬೆಲೆ ಕಟ್ಟೋಕ್ಕಾಗ್ದೇ ಇರೋದು, ದುಡ್ಡಿಗೋಸ್ಕರ ಬಿಡೋಕ್ಕಾಗ್ದೇ ಇರೋದು ಕೆಲವೊಂದಿರುತ್ತೆ ಅಮ್ಮೋರೆ. ದುಡ್ಡು ಅಗತ್ಯ ಇರೋದು ತಗೊಳ್ಳೋದಕ್ಕೆ ಉಪಯೋಗ ಆಗುತ್ತೆ ಹೊರತು ಅನುಬಂಧನ ಪ್ರೀತಿನ ಕೊಂಡ್ಕೊಳಕ್ಕಾಗಲ್ಲ ಅಮ್ಮೋರೆ. ಎಲ್ಲದಕ್ಕೂ ದುಡ್ಡೇ ಮುಖ್ಯ ಅಂತ ಅನ್ಕೊಂಡ್ರೆ ಮನುಷ್ಯರ ಹತ್ರ ದುಡ್ಡು ಮಾತ್ರ ಇರುತ್ತೆ ಹೊರತು ಮನಸ್ಸುಗಳ ಮಧ್ಯೆ ಪ್ರೀತಿ, ಅನುಬಂಧ, ಸಂತೋಷ ಇದ್ಯಾವುದೂ ಇರಲ್ಲಮ್ಮ. ದೊಡ್ಡ ಯಜಮಾನ್ರಿಗೆ ಎಲ್ಲ ಔಷಧಿನೂ ಕೊಟ್ಟಿದ್ದೀನಿ. ಮತ್ತೆ ಔಷಧಿ ಕೊಡೋ ಸಮಯಕ್ಕೆ ವಾಪಸ್ ಬಂದ್ಬಿಡ್ತೀನಿ. ನಾನು ನೋಡ್ಬೇಕು ಅನ್ಕೊಂಡಿರೋರು ತುಂಬಾ ಮುಖ್ಯ. ನನ್ನ ಕ್ಷಮಿಸ್ಬಿಡಿ ಅಮ್ಮೋರೆ. ನಿಮ್ಮಂಥ ಬಡವರಿಗಿರೋ ಪ್ರಾಬ್ಲಮ್ಮೇ ಇದು. ದುಡ್ಡಿಲ್ಲ ಅಂದ್ರೆ ಹಸ್ಕೊಂಡಾದ್ರೂ ಇರ್ತೀರಾ, ಆದ್ರೆ ಯಾವುದಕ್ಕೂ ಕಾಂಪ್ರಮೈಸೇ ಆಗಲ್ಲ ಅಲ್ವಾ? ಏನೂ ಇಲ್ದೆ ಹೋದ್ರೂ ನಿಮಗ್ ನೀವೇ ದೊಡ್ಡೋರು ಅನ್ಕೋತೀರಾ. ಇದು ನಿಮ್ಮ ಅಹಂಕಾರನೋ ಬಲಹೀನತೆನೋ ನನಗಂತೂ ಅರ್ಥ ಆಗಲ್ಲ. ನೀವು ನನ್ನ ಬಗ್ಗೆ ಏನ್ ಅನ್ಕೊಂಡ್ರೂ ಪರವಾಗಿಲ್ಲ ಅಮ್ಮೋರೆ. ಇದೊಂದ್ಸಲ ನನಗೆ ಹೋಗಕ್ ಬಿಡಿ. ಅಮ್ಮೋರೆ, ನಾನೊಬ್ರನ್ನ ಭೇಟಿ ಆಗೋದಕ್ಕೆ ಹೋಗ್ತಿದ್ದೀನಿ. ಶಾಂಭವಿ ಅಮ್ಮೋರ್ಗೆ ಹೇಳಿದ್ದೀನಿ. 1-2 ಗಂಟೆನಲ್ಲಿ ವಾಪಸ್ ಬಂದ್ಬಿಡ್ತೀನಿ. ನಾನು ಬರೋವರೆಗೂ ದೊಡ್ಡ ಯಜಮಾನ್ರನ್ನ ಸ್ವಲ್ಪ ನೋಡ್ಕೊಳ್ಳಿ. ಸರಿ, ನೀನ್ ಬರೋ ತನಕ ನಾನಿಲ್ಲೇ ಇರ್ತೀನಿ. ಸರಿ ಅಮ್ಮೋರೆ. ಹಲೋ. ನಮಸ್ತೆ ಮೇಡಮ್, ನನ್ನ ಹೆಸರು ಶಾಂತಾರಾಮ್, ಜೈಲ್ ಇನ್ಸ್ಪೆಕ್ಟರ್. ಓ, ನೀವಾ? CI ಅವರು ನೀವು ಕಾಲ್ ಮಾಡ್ತೀರಾ ಅಂತ ಹೇಳಿದ್ರು. ಹೇಳಿ. ನಿಮ್ಮ ಭಾವನವರಿಗೆ ಆಕ್ಸಿಡೆಂಟ್ ಮಾಡಿದ ಕೈದಿ ಇವಾಗ ನಮ್ಮ ಜೈಲಲ್ಲಿ ನಮ್ಮ ಅಂಡರಲ್ಲೇ ಇದ್ದಾನೆ. ಏನ್ ಮಾಡಬೇಕು ನೀವೇ ಹೇಳಿ. ನಿಮಗೆ ಎಷ್ಟು ದುಡ್ಡು ಬೇಕೋ ನಾನು ಕೊಡ್ತೀನಿ. ಅವನಿಗೆ ದೊಡ್ಡ ಶಿಕ್ಷೆ ಆಗೋ ಹಾಗೆ ಮಾಡಿ. ಅದೇ ನನಗೆ ಬೇಕಾಗಿರೋದು. ನೀವು ಹೇಗೆ ಹೇಳ್ತಿರೋ ಹಾಗೆ ಮಾಡ್ತೀನಿ ಮೇಡಮ್. ಆದ್ರೆ ನಿಮ್ಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಏನು? ಇಲ್ಲಿವರೆಗೂ ನಾವು ಅವನಿಗೆ ಎಷ್ಟೇ ಹೊಡೆದ್ರೂ ನಾನೇ ಅಪರಾಧಿ ಅಂತ ಒಪ್ಸೋಕಾಗಿಲ್ಲ. ಶಿಕ್ಷೆ ಆಗ್ಬೇಕಂದ್ರೆ ಅವನಾಗೆ ಅವನು ಒಪ್ಕೋಬೇಕು. ಇಲ್ಲ ಅಂದ್ರೆ ಅವನೇ ಮಾಡ್ದ ಅಂತ ನಿಮ್ಮ ಭಾವನವರು ಅವನ ಮೇಲೆ ಒಂದು ಕಂಪ್ಲೇಂಟ್ ಕೊಡಬೇಕು. ನಿಮ್ಮ ಭಾವನವರು ಹುಷಾರಾಗೋಕ್ ಮುಂಚೆ ನೀವೇ ಏನಾದರೂ ಮಾಡಿ ಅವನ ಅಪ್ರೂವಲ್ ಆಗೋ ಹಾಗೆ ಮಾಡಬೇಕು. ಅವನು ಅಪ್ರೂವಲ್ ಆಗೋಕ್ಕೆ ಒಪ್ಕೊಂಡಿಲ್ಲ ಅಂತಂದ್ರೆ ನೀವೇ ಅವನ ಕೈಯಿಂದ ನಿಜ ಒಪ್ಕೊಂಡಾಗೆ ಸ್ಟೇಟ್ಮೆಂಟ್ ಬರ್ಸ್ಕೊಡಿ. ಅವನಿಗೇನು ಮಾಡಬೇಕೋ ಅದನ್ನ ಮಾಡ್ತೀನಿ. ಏನಂತೀರಾ? ಅವನು ನಿಮ್ಮ ಪೊಲೀಸರಿಗೆ ಮತ್ತೆ ಲಾಠಿ ಏಟ್ಗೆ ಬಗ್ದೇ ಇರೋನು ಇನ್ನು ನನ್ನ ಮಾತೇನ್ ಕೇಳ್ತಾನೆ? ಯಾರನ್ನ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತ ಪೊಲೀಸ್ನವರಿಗಿಂತ ನಿಮ್ಮಂತ ದೊಡ್ಡವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ನೀವೇ ಯೋಚನೆ ಮಾಡಿ. ಓಕೆ, ನಾನೇ ಬಂದು ಅವನ ಹತ್ರ ಮಾತಾಡ್ತೀನಿ. ಸರಿ ಮೇಡಮ್, ಇಡ್ತೀನಿ. ಯಾರಮ್ಮ, ಏನ್ ಬೇಕಾಗಿತ್ತು? ಈ ಜೈಲಲ್ಲಿ ನಮ್ಮ ತಂದೆಯವರಿದ್ದಾರೆ. ಅವ್ರನ್ನ ನೋಡೋದಕ್ಕೆ ಬಂದಿದ್ದೀನಿ ಪೊಲೀಸಪ್ಪ. ಯಾವಾಗಂದ್ರೆ ಅವಾಗ ನೋಡೋದಕ್ಕೆ ಬಿಡೋದಿಲ್ಲಮ್ಮ. ಕೈದಿಗಳನ್ನ ನೋಡೋದಕ್ಕೆ ಒಂದು ಟೈಮ್ ಅಂತ ಇರುತ್ತೆ, ಆವಾಗಲೇ ಬರಬೇಕು. ತುಂಬಾ ದೂರದಿಂದ ಬಂದಿದ್ದೀನಿ. ಯಾವಾಗ ಆಗುತ್ತೋ ಅವಾಗ ಬರೋದಕ್ಕೆ ನಂಗೂ ಕಷ್ಟ ಆಗುತ್ತೆ. ಒಂದೇ ಒಂದ್ಸಲ ಕಳಿಸ್ಕೊಡಿ, ಬೇಗ ಹೋಗಿ ಬಂದ್ಬಿಡ್ತೀನಿ. ನಿಮ್ಗೆ ಕೈ ಮುಗಿತೀನಿ. ನನ್ನ ನಿಮ್ಮ ಮಗಳು ಅಂತ ಅನ್ಕೊಳ್ಳಿ. ದಯವಿಟ್ಟು ನನ್ಗೆ ಒಳಗೆ ಹೋಗಕ್ ಬಿಡಿ. ನಿಮ್ಮ ಅಪ್ಪನ ಹೆಸರೇನಮ್ಮ? ಜಗದೀಶ್ ಅಂತ. ಜಗದೀಶ್ ಅಂದ್ರೆ
ನಿನ್ನೆ ಒಬ್ಬ ಕೈದಿನ ಕರ್ಕೊಂಡ್ ಬಂದ್ರಲ್ಲ ಅವರೇನೇನಮ್ಮ? ಹೌದು ಅವರೇ. ವಿಸಿಟಿಂಗ್ ಟೈಮು ಇನ್ನೇನು ಮುಗಿದೋಗುತ್ತೆ, ಬೇಗ ಬರ್ಬೇಕಮ್ಮ. ಬೇಗ ಬಂದ್ಬಿಡ್ತೀನಿ. ಬಾಮ್ಮ. ಮನುಷ್ಯ ನೋಡೋದಕ್ಕೆ ಒಳ್ಳೆಯವನ್ ಥರನೇ ಇದೆ, ಯಾರ ಹತ್ರನೂ ಮಾತಾಡೋದೇ ಇಲ್ಲ, ಏನೋ ಕಳ್ಕೊಂಡಿರೋ ಒಂಥರ ಇರ್ತಾನೆ. ನೀನಾದ್ರೂ ನಿಮ್ಮ ಅಪ್ಪನಿಗೆ ಒಂದ್ ಸ್ವಲ್ಪ ಧೈರ್ಯ ಹೇಳಮ್ಮ. ಅದಕ್ಕೆ ಅಂತಾನೆ ಬಂದಿದ್ದು. ಊಟನ ಜೈಲಿಗೆ ತರಬಾರ್ದು. ನಾನೇನಾದ್ರೂ ಹೇಳಿ ಮ್ಯಾನೇಜ್ ಮಾಡ್ತೀನಿ, ನೀನ್ ಆದಷ್ಟು ಬೇಗ ತಿನ್ಸ್ಬಿಟ್ಟು ಬಂದ್ಬಿಡು. ನಡಿಯಮ್ಮ. ಅಪ್ಪ ಅಪ್ಪ, ಅಮ್ಮ ಸರಸು, ಹೇಗಿದ್ಯಮ್ಮ ಸರಸು? ಚೆನ್ನಾಗಿದೆಯಾ ತಾಯಿ? ಚೆನ್ನಾಗಿದ್ದೀನಿ ಅಪ್ಪ. ನೀನು ನಮ್ಮೂರಿಂದ ಈ ಬೆಂಗಳೂರಿಗೆ ಹೇಗೆ ಬಂದ್ಯಮ್ಮ? ನಾನು ಇಲ್ಲಿ ಒಂದು ವಿಷಯ ನೆನ್ಪಿಟ್ಕೊಳಮ್ಮ. ಏನಪ್ಪ ಅದು? ಯಾವುದೇ ಪರಿಸ್ಥಿತಿಲೂ ನೀನು ಆ ವಾಗ್ದೇವಿ ಮನೆ ಕಾಲಿಡ್ಬೇಡಮ್ಮ. ಈಗ ನಾನು ವಾಗ್ದೇವಮ್ಮನವ್ರ ಮನೇಲೇ ಇದ್ದೀನಿ ಅಂದ್ರೆ ಅಪ್ಪಂಗೆ ಕೋಪ ಬರುತ್ತೆ. ನನ್ನ ಹತ್ರ ಮಾತಾಡ್ದೇನೆ ಹೊರಟೋಗು ಅಂದ್ಬಿಡ್ತಾರೆ. ಇಲ್ಲಿಗೆ ಯಾಕಮ್ಮ ಬಂದೆ ಸರ್ಸು? ನಿನ್ನ ನೋಡ್ಬೇಕು ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ. ಅಲ್ಲಿ ಬೆಂಗಳೂರು ಜೈಲಿಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರು. ನಿನ್ನನ್ನ ನೋಡಕ್ಕಂತಾನೆ ಬಂದೆ. ಇಷ್ಟು ದೂರ ಯಾಕೆ ಬಂದ್ಯಮ್ಮ? ಆ ಊರಿಗೆ ಈ ಊರು ದೂರ ಆಗಿರ್ಬೋದಪ್ಪ. ತಂದೆ ಮಗಳ ಪ್ರೀತಿ ಮಧ್ಯೆ ಆ ದೂರ ಇರಲ್ವಲ್ಲ ಅಪ್ಪ. ನಾನು ಬರಬಾರ್ದು ಅಂತ ಹೇಳಿದ್ದೆ ತಾನೆ? ಯಾಕೆ ಬಂದೆ? ನಾನು ನಿನ್ನ ತಂದೆ ಅಲ್ಲ, ತಪ್ಪು ಮಾಡಿರೋ ಅಪರಾಧಿ. ಹೋಗಿಲ್ಲಿಂದ. ನೀನ್ ತಪ್ಪು ಮಾಡಿದ್ರು ಮಾಡದೇ ಇದ್ರು ನೀನ್ ನನ್ನ ತಂದೆನೇ ಅಲ್ವಾಪ್ಪ. ಬಂಧ ಅನುಬಂಧ ಬೇಡ ಅಂತ ನಿರಾಕರಿಸಿದ ಮಾತ್ರಕ್ಕೆ ಕಡಿಮೆ ಆಗೋಗಲ್ಲ ಅಪ್ಪ. ಮನ್ಸಲ್ಲಿ ಪ್ರೀತಿ ಸತ್ ಹೋಗೋವರೆಗೂ ಅದು ಜೀವಂತವಾಗೇ ಇರುತ್ತೆ, ಹೆಚ್ಚಾಗ್ತಾನೆ ಹೋಗುತ್ತೆ ಅಪ್ಪ. ಅಮ್ಮನ್ ಜಯಂತಿ ದಿನ ನೀನ್ ಯಾರು ಅಂತಾನೆ ಗೊತ್ತಿಲ್ಲದೆ ನಿನಗೆ ಊಟ ಕೊಟ್ಟೆ. ಅದಾದ್ಮೇಲೆ ನಿನಗೆ ಊಟ ಕೊಡೋ ಅದೃಷ್ಟನೇ ಇಲ್ದಿರೋ ಹಾಗಾಯ್ತು. ಹಸ್ವಾದಾಗೆಲ್ಲ ಪ್ರತಿ ಸಲ ತಿನ್ಬೇಕಂತಾನೆ ಕೂತ್ಕೋತೀನಪ್ಪ. ಆದ್ರೆ ಪ್ರತಿ ತುತ್ತಲ್ಲೂ ನೀನೇ ನನಗೆ ನೆನ್ಪಾಗ್ತೀಯ ಅಪ್ಪ. ಆ ತುತ್ತು ಗಂಟ್ಲಲ್ಲಿ ಇಳಿಯಲ್ಲ ಅಪ್ಪ. ನಿಂಗೆ ನನ್ನ ಕೈಯಾರೆ ತಿನ್ಸ್ಬೇಕು ಅಂತ ಊಟ ತಂದಿದ್ದೀನಿ ಅಪ್ಪ. ತಿನ್ನು ಅಪ್ಪ. ಬೇಡಮ್ಮ, ನಾನು ತಿನ್ನಲ್ಲ. ನೀನ್ ತಿನ್ನಲ್ಲ ಅಂದ್ರೆ ನಾನು ಕೂಡ ತಿನ್ನಲ್ಲ ಅಷ್ಟೇ. ಎಸ್ ಜೈಲರ್ ಅವ್ರೆ, 5 ಮಿನಿಟ್ಸಲ್ಲಿ ಅಲ್ಲಿರ್ತೀನಿ. ಓಕೆ. ಅಮ್ಮ ಸರಸು, ಹೆತ್ತು ತಂದೆಯಾಗಿ ನಿನ್ನ ಮದುವೆ ನಾನು ಮಾಡೋಕ್ಕಾಗಲಿಲ್ಲ. ಕನಿಷ್ಠ ಪಕ್ಷ ನಿನ್ನ ಮದುವೆ ನೋಡಿ ನಿನ್ನ ತಲೆ ಮೇಲೆ ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡೋ ಅದೃಷ್ಟ ಕೂಡ
ಆ ದೇವ್ರು ನನಗೆ ಕೊಡ್ಲಿಲ್ಲಮ್ಮ. ನಿನ್ನ ಅತ್ತ ಮನೇಲಿ ನೀನು ಚೆನ್ನಾಗಿದೆಯಲ್ಲಮ್ಮ? ಅತ್ತೆ ಮನೇಲಿ ನಂಗೆ ಯಾವ ಸಮಸ್ಯೆನೂ ಇಲ್ಲ ಅಪ್ಪ. ಅವರು ಅವ್ರ ಸೊಸೆ ತರ ಅಲ್ಲ, ನನ್ನನ್ನ ಹೆತ್ತ ಮಗಳ ಹಾಗೆ ನೋಡ್ಕೋತಾರೆ. ಅಳಿಯಂದ್ರು ನಿನ್ನನ್ನ ಚೆನ್ನಾಗಿ ನೋಡ್ಕೋತಿದಾರ ಅಮ್ಮ? ನನ್ನ ತುಂಬಾ ಪ್ರೀತಿಯಿಂದ ನನ್ನ ಕುತ್ತಿಗೆ ಕಟ್ಟಿರೋ ತಾಳಿನ ಗೌರವಿಸ್ತಾ ನನ್ನನ್ನ ಮಹಾರಾಣಿ ಹಾಗೆ ನೋಡ್ಕೋತಾರಪ್ಪ. ತುಂಬಾ ಅದೃಷ್ಟವಂತಳಮ್ಮ ನೀನು. ನನ್ನ ದುರಾದೃಷ್ಟನ ಅದೃಷ್ಟ ಅನ್ಕೊಂಡು ನೀನು ಸಂತೋಷವಾಗಿ ಆನಂದವಾಗಿ ಇರ್ಬೇಕಪ್ಪ. ಏನಮ್ಮ, ಜೈಲರ್ ಬಂದ್ಬಿಡ್ತಾರೆ, ಸ್ವಲ್ಪ ಬೇಗ ತಿನ್ಸ್ಬಿಟ್ಟು ಹೊರಡಮ್ಮ. ಹಾ, ಹೊರಡ್ತೀನಿ. ಸರಿನಮ್ಮ. ಬರ್ತೀನಿ ಅಪ್ಪ. ಚಿನ್ನ ಕೇಳಿದೆ ಅಂತ ಹೇಳಮ್ಮ. ಹುಷಾರಮ್ಮ. ಏ ಮಂಗಮ್ಮ, ನೀನಿಲ್ಲೇನ್ ಮಾಡ್ತಿದ್ಯಾ? ನಿನಗ್ ಬೇಕಾಗಿರೋರು ಯಾರನ್ನು ಮೀಟ್ ಮಾಡ್ಬೇಕು ಅಂದೆ? ನಿನಗ್ ಬೇಕಾಗಿರೋರು ಈ ಜೈಲಲ್ಲಿದ್ದಾರಾ? ಯಾಕೆ ಮಾತಾಡ್ತಿಲ್ಲ? ಏನಮ್ಮ, ಹೊರಟಿಯಾ? ಹೊರಡ್ತಿದ್ದೀನಿ. ನಾನಿಲ್ಲಿಗೆ ಬಂದು ನಿಮ್ಮ ಹತ್ರ ಮಾತಾಡಿದ್ದು ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಏನೋ ನೀನ್ ಖುಷಿ ಅಮ್ಮ, ಒಳ್ಳೇದಾಗ್ಲಿ, ಹೊರಡು. ಅಮ್ಮೋರೆ, ನಾನು ಭೇಟಿ ಆಗಕ್ ಬಂದಿದ್ದು ಈ ಸಾಹೇಬ್ರನ್ನೇ. ಸರಿ, ನಡಿ ನನ್ ಜೊತೆ ಬಾ. ಅಮ್ಮವರು ಅಪ್ಪನ್ನ ನೋಡೋದಕ್ಕೆ ಹೋಗ್ತಿದ್ದಾರೆ. ಅಪ್ಪ ಇವ್ರ ಜೊತೆ ನನ್ನ ನೋಡ್ಬಿಟ್ರೆ ಶಾಂಭವಿ ಅಮ್ಮಂಗೆಲ್ಲ ಗೊತ್ತಾಗ್ಬಿಡುತ್ತೆ. ಏನ್ ಯೋಚನೆ ಮಾಡ್ತಿದ್ಯಾ? ಮೇಡಮ್, ನೀವು ಮಾತಾಡ್ತಿರ್ಬೇಕಾದ್ರೆ ನಾನು ಪಕ್ಕದಲ್ಲಿದ್ದರೆ ನಾವು ಪ್ಲ್ಯಾನ್ ಮಾಡಿಕೊಂಡು ನಿಮ್ಮನ್ನು ಕರ್ಕೊಂಬಂದಿದ್ದೀವಿ ಅಂತ ಡೌಟ್ ಬರ್ಬೋದು. ನೀವು ಲೆಫ್ಟ್ ತಗೊಂಡು ಸ್ಟ್ರೈಟಾಗಿ ಹೋದರೆ ಸೆಕೆಂಡ್ ಸೆಲ್ನಲ್ಲಿ ಅವನಿರ್ತಾನೆ. ಓಕೆ. ನಾನು ಹಾಕಿದ ಚಿಟಿಕೆ ಸೌಂಡ್ ಕೇಳಿಸ್ಲಿಲ್ವಾ? ಬೀಗ ತೆಗೆದ್ಮೇಲೆ ಗೇಟ್ ಸೌಂಡ್ ಕೇಳಿಸ್ಲಿಲ್ವಾ?
ಮತ್ತೆ ಯಾಕೆ ಬಂದೆ? ಜೈಲಲ್ಲಿ ಹೇಗಿದ್ದೀನಿ ಅಂತ ನೋಡಕ್ ಬಂದಿದ್ಯಾ? ನಿಮ್ಮ ಅಕ್ಕನ ಗಂಡಗೆ ಹಾಗೆ ಮಾಡ್ದಂತೆ ಹೆದರ್ಸಕ್ ಬಂದಿದ್ಯಾ? ನಿನ್ನೆ ನೋಡ್ತಾ ಇದ್ರೆ ಅಯ್ಯೋ ಅನ್ನಿಸ್ತಿದೆ ನನಗೆ. ಯಾರೋ ಅಯ್ಯೋ ಪಾಪ ಅಂತ ಕರುಣೆ ತೋರಿಸೋ ಅವಶ್ಯಕತೆ ಇಲ್ಲ ನನಗೆ. ನಿನಗ್ ಬೇಕಾಗದೆ ಇರಬಹುದು, ಆದ್ರೆ ನಿನ್ನ ಜೊತೆ ಇರೋರ್ಗೆ, ನಿನ್ನ ಪ್ರೀತಿಸಿದವ್ರಿಗೆ ಅದು ಬೇಕಾಗಿರಬಹುದಲ್ವಾ? ಸುಮ್ನೆ ಯಾರೂ ತಪ್ಪುಗಳನ್ನ ಮಾಡೋದಿಲ್ಲ. ತಮ್ಮ ಅಗತ್ಯಕ್ಕೋಸ್ಕರ ತಪ್ಪು ಮಾಡ್ತಾರೆ, ತಮ್ಮೋರಿಗೋಸ್ಕರ ತಪ್ಪು ಮಾಡ್ತಾರೆ, ಬದುಕೋಕ್ಕೋಸ್ಕರ ತಪ್ಪು ಮಾಡ್ತಾರೆ. ಆ ವಿಷಯ ನನಗ್ ಗೊತ್ತು. ನೀನ್ ಕೂಡ ನಿನ್ನೋರ್ಗೋಸ್ಕರನೇ ತಪ್ಪು ಮಾಡಿರ್ತ್ಯ. ಮಾಡಿರೋ ತಪ್ಪಿಗೆ ನೀನು ಶಿಕ್ಷೆ ಅನುಭವಿಸ್ಲೇಬೇಕು. ನಿನ್ನ ಜೀವನ ಜೈಲಲ್ಲೇ ಕಳೆದು ಹೋದ್ರೆ ನಿನ್ನ ನಂಬ್ಕೊಂಡಿರೋರ್ ಪರಿಸ್ಥಿತಿ, ನಿನ್ನನ್ನೇ ಆಧಾರ ಅನ್ಕೊಂಡಿರೋ ನಿನ್ನೋರ್ ಪರಿಸ್ಥಿತಿ ಏನಾಗತ್ತೆ ಅಂತ ಯೋಚನೆ ಮಾಡಿದ್ಯಾ? ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ದೆ ನೀನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಪೊಲೀಸರು ಅಟೆಂಪ್ಟ್ ಟು ಮರ್ಡರ್ ಕೇಸ್ ಕೆಳಗೆ ನಿನ್ನ ಅರೆಸ್ಟ್ ಮಾಡಿದ್ದಾರೆ. ಅದಕ್ಕೆ ನಿನಗೆ ಜೀವಾವಧಿ ಶಿಕ್ಷೆ ತಪ್ಪಲ್ಲ. ಜೈಲಲ್ಲೇ ನಿನ್ ಕಥೆ ಮುಗ್ದು ಹೋಗುತ್ತೆ. ಅದೃಷ್ಟ ಹೆಚ್ಚಾಗಿ ನೀನು ಅಪ್ಪಿತಪ್ಪಿ ಹೊರಗ್ ಬಂದ್ರು ಆ ಮುದಿ ವಯಸ್ಸಲ್ಲಿ ನಿನ್ನೋರ್ಗೆ ನೀನು ಭಾರ ಆಗೋದನ್ನ ಬಿಟ್ಟು ನಿನ್ನೋರ್ಗೆ ನೀನ್ ಏನೂ ಮಾಡೋಕ್ಕಾಗಲ್ಲ. ಯಾವುದೇ ತಂದೆ ತಾಯಿ ಆದ್ರೂ ತಮ್ಮ ಮಕ್ಕಳು ಚೆನ್ನಾಗಿರ್ಬೇಕು, ಅವರ ಭವಿಷ್ಯ ಕೂಡ ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತಾರೆ. ಅದಕ್ಕೆ ಕಷ್ಟನೂ ಪಡ್ತಾರೆ. ಒಬ್ಬ ತಂದೆಯಾಗಿ ನಿನ್ನ ಮಕ್ಕಳಿಗೋಸ್ಕರ ನೀನೇನ್ ಮಾಡ್ಬೇಕು, ಏನ್ ಮಾಡಿದ್ಯಾ ಅನ್ನೋದ್ರ ಬಗ್ಗೆ ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ? ನಿನ್ನ ಜೀವನ ಏನೋ ಜೈಲ್ ಪಾಲಾಗೋಯ್ತು. ಅಟ್ಲೀಸ್ಟ್ ನಿನ್ ಮಕ್ಕಳ ಜೀವನ ಆದ್ರೂ ಚೆನ್ನಾಗಿರ್ಬೇಕು ಅಂತ ನಿನಗನ್ನಿಸ್ತಿಲ್ವಾ? ನೀನು ಅಪ್ರೂವಲ್ ಆಗಿ ಬದಲಾಗಿ ನೀನೇ ತಪ್ಪು ಮಾಡಿದ್ಯಾ ಅಂತ ಒಪ್ಕೊಂಡ್ರೆ $5 ಕೋಟಿ. ಈ 5 ಕೋಟಿನ ನಾನು ನಿನಗೆ ಕೊಡ್ತೀನಿ. ಈ ದುಡ್ಡಿಂದ ನಿನ್ ಮಕ್ಳ ಲೈಫು ಸೆಟ್ಲ್ ಆಗತ್ತೆ, ಅವರು ಹ್ಯಾಪಿ ಆಗಿರ್ತಾರೆ. ಶಾಂಭವಿ ಅಮ್ಮ ಮಕ್ಳ ಬಗ್ಗೆ ಮಾತಾಡಿ ಅಪ್ಪನ್ಗೆ ಯೋಚನೆ ಮಾಡೋ ಹಾಗೆ ಮಾಡಿದ್ರು. ಅಪ್ಪ ನಮ್ಮ ಬಗ್ಗೆ ಯೋಚನೆ ಮಾಡಿ ಒಪ್ಕೊಂಡ್ ಬಿಡ್ತಾರೋ ಏನೋ. ನಿನ್ಗೋಸ್ಕರ 4 ಬಳೆ ತಂದಿದ್ನಮ್ಮ. ಆ ಬಳೆನ ನಿನಗೆ ಕೊಡ್ಬೇಕು ಅನ್ಕೊಂಡಿದ್ದಮ್ಮ. ಅಣ್ಣ ನನ್ನ ಬಳೆ ನಂಗೆ ಕೊಟ್ಬಿಡಿ ಅಣ್ಣ. ಅಣ್ಣ ನನ್ನ ಬಳೆ ಕೊಟ್ಬಿಡಿ ಅಣ್ಣ. ಅಣ್ಣ ಅಣ್ಣ ದಯವಿಟ್ಟು ನನ್ನ ಬಳೆ ಕೊಟ್ಬಿಡಿ ಅಣ್ಣ. ಅಣ್ಣ ಅಣ್ಣ ದುಡ್ಡಿನ ಕಂತೆ ನೋಡ್ತಿದ್ದ ಹಾಗೆ ಇವನ್ ಅಹಂ ಅಡಗಿ ಆಸೆಯಾಗಿ ಬದಲಾಗಿದೆ. ಅದಕ್ಕೆ ಸೈಲೆಂಟ್ ಆಗಿ ಹೋಗಿದ್ದಾನೆ. ನಾನ್ ಕೊಟ್ಟಿರೋ ಆಫರ್ಗೆ ಟೆಂಪ್ಟ್ ಆಗಿದ್ದಾನೆ. ಅದೃಷ್ಟ ನಿನ್ನ ಹುಡುಕೊಂಡ್ ಬಂದಾಗ್ಲೇ ಅದನ್ನ ಉಪಯೋಗಿಸ್ಕೋಬೇಕು. ಆವೇಶದಿಂದಾನೋ ಅಹಂಕಾರದಿಂದಾನೋ ಬೇಡ ಅನ್ಕೊಂಡ್ರೆ ಅದೇ ಅದೃಷ್ಟ ನಿನ್ನ ಮಕ್ಕಳ ಪಾಲಿಗೆ ದುರಾದೃಷ್ಟ ಆಗತ್ತೆ.
ನಿನಗೆ 24 ಗಂಟೆ ಟೈಮ್ ಕೊಡ್ತೀನಿ. ಯೋಚನೆ ಮಾಡು. This offer is valid for only 24 hours. Your time starts now. ಹೌದು, ಬೆಳಗ್ಗೆ ಏನಂದೆ? ದುಡ್ಡಿಂದ ಕೊಂಡ್ಕೊಳಕ್ಕಾಗ್ದೇ ಇರೋದು, ದುಡ್ಡಿಂದ ಬೆಲೆ ಕಟ್ಟೋಕ್ಕಾಗ್ದೇ ಇರೋದು, ದುಡ್ಡಿಗೋಸ್ಕರ ಬಿಡೋಕ್ಕಾಗ್ದೇ ಇರೋದು ಕೆಲವೊಂದಿರುತ್ತೆ ಅಮ್ಮೋರೆ. ದುಡ್ಡು ಅಗತ್ಯ ಇರೋದು ತಗೊಳ್ಳೋದಕ್ಕೆ ಉಪಯೋಗ ಆಗುತ್ತೆ ಹೊರತು ಅನುಬಂಧನ ಪ್ರೀತಿನ ಕೊಂಡ್ಕೊಳಕ್ಕಾಗಲ್ಲ ಅಮ್ಮೋರೆ. ದುಡ್ಡಿಂದ ಎಲ್ಲಾನು ಕೊಂಡ್ಕೊಳ್ಳೋಕಾಗಲ್ಲ ಅಂದೆ. ಗಂಟ್ಲೆ ಕಿತ್ತೋಗೋ ಹಾಗೆ ಕಿರ್ಚಾಡೋನು ದುಡ್ಡಿನ ಕಂತೆ ನೋಡ್ತಿದ್ದ ಹಾಗೆ ಗಂಟ್ಲೊಳಗೇನೋ ಸಿಕ್ಕಾಕೊಂಡಿದ್ದ ಥರ ಹೇಗ್ ಸೈಲೆಂಟ್ ಆಗೋದಾ ನೋಡ್ದ್ಯಾ? ದುಡ್ಡಿಂದ ಅವನ ಅಹಂನ, ಅವನ ಪೊಗರನ್ನ, ಅವನ ಗರ್ವನ, ಅವನ ಇಡೀ ಜೀವನಾನೇ ಕೊಂಡ್ಕೊಂಡ್ಬಿಟ್ಟೆ ನಾನು. ನೋಡ್ದೆ ಅಲ್ವಾ? ಈಗೇನ್ ಹೇಳ್ತೀಯ? ನೀತಿ ಅಂತ, ನೈತಿಕತೆ ಅಂತ, ಆತ್ಮಾಭಿಮಾನ ಅಂತ, ಆತ್ಮಗೌರವ ಅಂತ ಎಷ್ಟು ಕಥೆಗಳನ್ನ ಹೇಳ್ದ ಅವನು. ಬಡವರು ಬಿದ್ದು ಹೋಗೋದು ಬರೀ ನೋಟ್ಗಳಿಗೆ. ಅರ್ಥ ಆಯ್ತಲ್ಲ?